ಇನ್ನು ಸಚಿವ ಸುಧಾಕರ್ ಅವರ ಅಂತಿಮ ದರ್ಶನದ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಣ್ಣೀರು ಹಾಕಿದ್ದಾರೆ. ಆಪ್ತ ಸಚಿವನನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಚಿತ್ರದುರ್ಗದ ನೆಹರು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸಚಿವ ಸುಧಾಕರ್ ಅವರ ಅತ್ಯಾಪ್ತರು ಜೊತೆಗೆ ಅವರ ಸಂಪುಟದಲ್ಲಿರುವಂತಹ ಸಚಿವರುಗಳು, ಅವರ ಜೊತೆ ಕೆಲಸ ಮಾಡಿದಂಥವರು, ಆತ್ಮೀಯರು, ಕುಟುಂಬ ವರ್ಗದವರು, ಸ್ನೇಹಿತರು, ಅಭಿಮಾನಿಗಳು ಎಲ್ಲರೂ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇರಬೇಕಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅವರ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ಬಂದಿದ್ರು. ಬಂದಂಥ ಸಂದರ್ಭದಲ್ಲಿ ತಮ್ಮ ಆಪ್ತ ಸಚಿವನನ್ನ ನೆನೆದು ಕಣ್ಣೀರಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಕಣ್ಣೀರಿಡ್ತಾನೆ ಸುಧಾಕರ್ ಅವರ ಪುತ್ರನಿಗೆ ಧೈರ್ಯ ತುಂಬಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಯಜಮಾನ್ರೆ ಒಂದ್ಸರಿ ಎಂದಕ್ಕೆ ಸರ್ ರೀ ಡಿಕೆ ಸರ್ ಈ ಕಡೆ ಡಿಕೆ ಸರ್ ಈ ಕಡೆ ಯಜಮಾನ್ರೆ ಒಂದ್ಸರಿ ಎಂದಕ್ಕೆ ಸರ್ ರೀ ಡಿಕೆ ಸರ್ ಈ ಕಡೆ ಡಿಕೆ ಸರ್ ಈ ಕಡೆ ಯಜಮಾನ್ರೆ ಒಂದ್ಸರಿ ಎಂದಕ್ಕೆ ಸರ್ ರೀ ಡಿಕೆ ಸರ್ ಈ ಕಡೆ ಡಿಕೆ ಸರ್ ಈ ಕಡೆ ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇದ್ದಂತಹ ಡಿ ಸುಧಾಕರ್ ಅವರು ಇವತ್ತು ಬೆಳಗ್ಗೆ ನಿಧನರಾಗಿದ್ದಾರೆ. ಸುಮಾರು 62 ವರ್ಷ ವಯಸ್ಸಾಗಿತ್ತಷ್ಟೇ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇವತ್ತು ಬೆಳಗಿನ ಜಾವ ನಿಧನರಾಗಿತ್ತು. ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇದ್ರು, ಚಿಕಿತ್ಸೆ ಕೂಡ ಪಡ್ಕೊಳ್ತಾ ಇದ್ರು. ಮಂಡಿ ನೋವು ಅಂತ ಹೇಳ್ತಾ ಇದ್ರು, ಅದಕ್ಕೋಸ್ಕರನೇ ಶಸ್ತ್ರಚಿಕಿತ್ಸೆಗೆ ಅಂಥೇಳಿ ಇಲ್ಲೇ ಬೆಂಗಳೂರಿನ ಯಶವಂತಪುರದಲ್ಲೇ ಮಣಿಪಾಲ ಆಸ್ಪತ್ರೆಗೆ ಅಂಥೇಳಿ ದಾಖಲಾಗಿದ್ರು. ಆದರೆ ಅದಾದ ಮೇಲೆ ಅವರಿಗೆ ಶ್ವಾಸಕೋಶದ ಸೋಂಕು ಕೂಡ ತಗುಲಿತ್ತು. ಅದಾದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಂತಿಮ ನಮನ ಸಲ್ಲಿಸೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾತನಾಡಿದ್ರು. ಬನ್ನಿ ತೋರಿಸ್ತೀನಿ. ನನ್ನ ಆತ್ಮೀಯ ಸ್ನೇಹಿತ ಮಂತ್ರಿ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಕೊನೆ ಉಸಿರು ಎಳಿತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆಸ್ಪತ್ರೆ ಸರಕಿನ ಮುನ್ನ 2-3 ದಿನ ಮುಂಚಿತವಾಗಿ ಕೂಡ ಬಹಳ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ತನ್ನ ಕಾಲನ್ನು ನಾನು ಸರಿ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಆಸ್ಪತ್ರೆಗೆ ಹೋಗಿ ಅಡ್ಮಿಷನ್ ಆಗಿ ಕೊನೆಗೆ ಲಾಸ್ಟಲ್ಲಿ ಡಿಸ್ಚಾರ್ಜ್ ಆಗೋ ಸಂದರ್ಭದಲ್ಲಿ ಲಂಗ್ ಇನ್ಫೆಕ್ಷನ್ ಆಗಿದೆ ಅಂತೇಳಿ ಡಾಕ್ಟರ್ ತಿಳಿಸಿದ್ರು. ಬಹಳ ಚಿಕ್ಕ ವಯಸ್ಸಿಂದ ನಾನು ಇಬ್ಬರು ಸ್ನೇಹಿತರು.
ಸುಮಾರು 85-86 ಬಹಳ ಮೊದಲು ಅವರ ಚಿಕ್ಕಪ್ಪ ನಮ್ಮ ಚೀಫ್ ವಿಪ್ ಆಗಿದ್ರು ಬಂಗಾರಪ್ಪನವರ ಸರ್ಕಾರದಲ್ಲಿ. ಆಗಿಂದ ಕೂಡ ನಾನು ಬಲ್ಲೆ. ಬೇಕಾದಷ್ಟು ಒಟ್ಟಿಗೆ ಒಡನಾಟ ಎಲ್ಲ ಕೂಡ ಇಟ್ಕೊಂಡು ಬಂದಂಥವ್ರು. ರೈತರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡು ವಿಶೇಷವಾಗಿ ಈ ಭಾಗದ ಈ ಜಿಲ್ಲೆಯ ಎಲ್ಲ ರೈತರ ಬದುಕಿಗೆ ಒಂದು ಬದಲಾವಣೆಯನ್ನು ತರಬೇಕು ಅಂತೇಳಿ ಈ ಭದ್ರಾ ಯೋಜನೆ ಅಡಿಯನ್ನ ಸಂಪೂರ್ಣವಾಗಿ ಕೆಲಸ ಪ್ರಾರಂಭ ಮಾಡಿಸಿ ನೀರನ್ನ ಮಾಡಿ ಇದನ್ನ ಉದ್ಘಾಟನೆ ಮಾಡಲಿಕ್ಕೆ ಟ್ರಯಲ್ ರನ್ ನೀರು ಬಿಡ್ಲಿಕ್ಕೆ ಕೂಡ ಎಲ್ಲ ತರದ ನಿಂತಿದ್ರು. ಆ ವೈ ಜಂಕ್ಷನ್ ಅಲ್ಲೂ ಕೂಡ ಏನ್ ನಮ್ಮ ಸಮಸ್ಯೆ ಇತ್ತು ಅದನ್ನು ಕೂಡ ಬಗೆಹರಿಸಲಿಕ್ಕೆ ಎಲ್ಲರೂ 5 ಜನ ಶಾಸಕರು ಎಲ್ಲರೂ ಕೂಡ ಒಟ್ಟಿಗೆ ಬಂದು ಹೋರಾಟವನ್ನು ಮಾಡಿ ಸಾಧನೆಯನ್ನು ಮಾಡಿದ್ದಾರೆ. ಆದರೆ ಅದನ್ನು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಆತ ಇಲ್ಲ. ಆದರೆ ಅವನು ಮಾಡಿದಂಥ ಕೆಲಸ ಇದೆಯಲ್ಲ, ಇವತ್ತು ಸುಧಾಕರ್ ಇಲ್ಲದೆ ಇರ್ಬೋದು ನಮ್ಮ ಜೊತೆ, ಅವರ ಕೆಲಸ ಸಹಕಾರ ರಂಗದಲ್ಲಿ ಮಾಡಿದಂಥ ಸೇವೆ ಇವೆಲ್ಲ ಕೂಡ ಶಾಶ್ವತವಾಗಿ ಇವತ್ತು